ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್ ಅಲ್ಲಿ ವೇಕೆನ್ಸೀಸ್ಗಳು ಖಾಲಿ ಇದಾವೆ. ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತಂದ್ರೆ ಇಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳು ಖಾಲಿ ಇದಾವೆ. ಮತ್ತೆ FDA ಫಸ್ಟ್ ಡಿವಿಷನ್ ಅಕೌಂಟೆಂಟ್ ಹುದ್ದೆಗಳು ಖಾಲಿ ಇದಾವೆ. ಮತ್ತೆ ಇಲ್ಲಿ ಸೆಕೆಂಡ್ PUC ಮೇಲೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ನೀವು ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಸಲ್ಲಿಸಬೇಕಂತಂದ್ರೆ ನೀವು ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರ್ಬೇಕಾಗತ್ತೆ. ಮತ್ತೆ ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತೆ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗತ್ತೆ. ಕನ್ನಡ ಕನ್ನಡ ಓದಕ್ಕೆ ಬರೆಯಕ್ಕೆ ಎಲ್ಲ ಬರ್ತಿರ್ಬೇಕಾಗತ್ತೆ. ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಎಲ್ಲ ಬರಬೇಕು, ಅಂಥವ್ರು ಅಪ್ಲೈ ಮಾಡ್ಬೋದು. ಅದೇ ತರ FDA ಹುದ್ದೆಗಳಿಗೆ ಬಂದ್ಬಿಟ್ರೆ ಇಲ್ಲಿ ಯಾವುದೇ ನೀವು ಯಾವುದೇ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿನ ಪಾಸ್ ಮಾಡಿರ್ಬೇಕು. ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ, ಕಂಪ್ಯೂಟರ್ ಸಾಫ್ಟ್ವೇರ್ಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗತ್ತೆ. ಅದೇ ತರ ಕನ್ನಡ ಓದಕ್ಕೆ ಬರೆಯಕ್ಕೆ ಎಲ್ಲ ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಎಲ್ಲ ಬರ್ತಿರ್ಬೇಕಾಗತ್ತೆ. ಅದೇ ತರ ವಿಕ್ರಯ ಸಹಾಯಕರು ಅಂತಿದೆ. ಇದು ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರ್ ಆಪರೇಟರ್ ಪ್ಯೂರ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಏನಂತಂದ್ರೆ ನೀವು ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ನೀವು ಸ್ವಲ್ಪ ನಾಲೆಜ್ ಇರಬೇಕಾಗತ್ತೆ. ಕನ್ನಡವನ್ನು ಓದ್ಲಿಕ್ಕೆ ಬರೀಲಿಕ್ಕೆ ಮತ್ತೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಮತ್ತೆ ಇಲ್ಲಿ ಒಂದು ಇದೆ ವಿಕ್ರಯ ಸಹಾಯಕರು ಅಂತಂದು. ಇಲ್ಲಿ ಮತ್ತೊಂದಿದೆ ರಾಜ್ಯ ಮಟ್ಟದ KK ವೃಂದ ಸಹಾಯ ಸಹಾಯಕರು ಅಂತಂದು. ಇದರಲ್ಲಿ ಏನಂತಂದ್ರೆ ಇದರಲ್ಲೂ ದ್ವಿತೀಯ PUC ತೇರ್ಗಡೆ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ, ಎಲ್ಲ ಬರ್ತಿರ್ಬೇಕಾಗತ್ತೆ. ಕನ್ನಡವನ್ನು ಓದ್ಲಿಕ್ಕೆ ಬರೀಲಿಕ್ಕೆ ಮತ್ತೆ ಕನ್ನಡವಾಗಿ ಸ್ಪಷ್ಟವಾಗಿ ಮಾತಾಡಿಸ್ಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಬರಬೇಕಾಗತ್ತೆ. ಇಲ್ಲಿ ಈ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ಗೆ 16/8/2025 ಕನ್ವಿನ್ಸ್ ಆಗಿದೆ ಇದು. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೀವು 14/9/2025 ಒಳಗಡೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 14/9/2022 ಒಳಗಡೆ ನೀವು ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. ಈ ನೋಟಿಫಿಕೇಶನ್ ನೀವು ಇಲ್ಲಿ ಓದ್ಕೋಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ನೋಟಿಫಿಕೇಶನ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಇಲ್ಲಿ ನೋಡ್ಕೋಬಹುದು ನೀವು ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವೆ ಅಂತಂದು. ಈ ನೋಟಿಫಿಕೇಶನ್ ನ ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಫಾರ್ಮಸಿಸ್ಟ್ ನ ನಿಮ್ಗೆ ಸ್ಟಾರ್ಟಿಂಗ್ ಪೇಮೆಂಟ್ ಬಂದ್ಬಿಟ್ಟು 16,000ದಿಂದ 29,600 ಕೊಡ್ತಾ ಹೋಗ್ತಾರೆ ವೇತನವನ್ನ. ಇಲ್ಲಿ ಒಟ್ಟು 7 ಪೋಸ್ಟ್ಗಳಿದಾವೆ. ಎಷ್ಟೆಷ್ಟು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದಾವೆ ಅಂತ ನೀವು ನೋಡ್ಕೋಬಹುದು. ಅದೇ ತರ FDಗೆ ಬಂದ್ಬಿಟ್ಟು ವೇತನ ಬಂದ್ಬಿಟ್ಟು 13,600ರಿಂದ 26,000 ವೇತನ ಇದೆ. ಇಲ್ಲಿ ಅದು ಬಂದ್ಬಿಟ್ಟು 10 ವೇಕೆನ್ಸೀಸ್ ಇದಾವೆ ಟೋಟಲ್. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಬಂದ್ಬಿಟ್ಟು ಎಷ್ಟು ವೇಕೆನ್ಸೀಸ್ ಇದಾವೆ ಅಂತಂದು, ಉಳಿಕೆ ವೃಂದದ ಹುದ್ದೆಗಳು ಎಷ್ಟಿದಾವೆ ಅಂತ ನೋಡ್ಕೋಬಹುದು ನೀವು. ಅದೇ ತರ ವಿಕ್ರಯ ಸಹಾಯಕರು ಅಂದ್ರೆ ಕಂಪ್ಯೂಟರ್ ಆಪರೇಟರ್ ನ 12,500ದಿಂದ 24,000 ಸ್ಯಾಲರಿ ಇದೆ. ಇಲ್ಲಿ ನೀವು 16 ಪೋಸ್ಟ್ಗಳಿದಾವೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಉಳಿಕೆ ವೃಂದದ ಹುದ್ದೆಗಳು ಎಷ್ಟೆಷ್ಟಿದಾವೆ ಯಾವ್ಯಾವ ಕ್ಯಾಟಗರಿಗೆ ಅಂತ ನೀವು ನೋಡ್ಕೋಬಹುದು. ವಿಕ್ರಯ ಸಹಾಯಕರು ಬಂದ್ಬಿಟ್ಟು ಅದೇ ಹೇಳ್ದಂಗೆ 12,500ದಿಂದ 24,000 ತನಕ ಇದೆ. ಇಲ್ಲಿ ರಾಜ್ಯ ಮಟ್ಟದ KK ವೃಂದದ ಮೀಸಲಿರುವ ಅಂದ್ರೆ ಇದು ಏನಂತಂದ್ರೆ ರಿಸರ್ವೇಶನ್ ಇರುವ ಪೋಸ್ಟ್ಗಳು. ಇದು ಬರೀ ಒಂದೇ ಒಂದಿದೆ. ಇದು ನೀವು ನೋಡ್ಕೋಬಹುದು. ಈ ಪರಿಶಿಷ್ಟ ಜಾತಿ, ಯಾವ್ದು ಪರಿಶಿಷ್ಟ ಪಂಗಡ, ಇವನ್ನೆಲ್ಲ ನೋಡ್ಕೋಬಹುದು. ವಿದ್ಯಾರ್ಥಿನ ನಾನು ಹೇಳ್ದಂಗೆ ಫಾರ್ಮಸಿಸ್ಟ್ ನ ಯಾವ್ಯಾವೆಲ್ಲ ಡಿಗ್ರಿ ಆಗಿರ್ಬೇಕು ಏನಂತ ನಾನು ಹೇಳಿದೀನಿ. FDAಗೆ ಮತ್ತೆ ಕಂಪ್ಯೂಟರ್ ಆಪರೇಟರ್ಗೆ ಯಾವೊಂದು ನಾಲೆಜ್ ಇರ್ಬೇಕಾಗುತ್ತೆ, ಏನ್ ಒಂದು ಡಿಗ್ರಿನ ಆಗಿರ್ಬೇಕಾಗತ್ತೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 500 ಫೀಸ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಪ್ಲಸ್ ಗೇಟ್ವೇ ಚಾರ್ಜಸ್ ನ UPI ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಿಮಗೆ ಏನು ಒಂದು ₹5 ₹10 ಗೇಟ್ವೇ ಚಾರ್ಜಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ. ಅದೇ ತರ ಜನರಲ್ ಕ್ಯಾಟಗರಿ ಬಂದ್ಬಿಟ್ರೆ ₹1,000 ಪ್ಲಸ್ ಗೇಟ್ವೇ ಚಾರ್ಜಸ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವೆಲ್ಲ ಈ ಅಪ್ಲಿಕೇಶನ್ ಏನಂತಂದ್ರೆ ಆನ್ಲೈನ್ ಮುಖಾಂತರನೇ ನೀವು ಅಪ್ಲಿಕೇಶನ್ ಹಾಕ್ಬೇಕತ್ತೆ. ನಾನು ಈ ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟ್ ಗೆ ರೀಚ್ ಆಗ್ತೀರಾ. ಅಲ್ಲಿ ಕರೆಕ್ಟ್ ಆಗಿ ಎಲ್ಲ ನೋಟಿಫಿಕೇಶನ್ ಎಲ್ಲ ಓದ್ಕೊಂಡು ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಅಟೆಸ್ಟ್ ಮಾಡಬೇಕು, ಯಾವೆಲ್ಲ ಏನು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕಂತಂದು ಎಲ್ಲ ಇದೆ. ಇಲ್ಲಿ ನೇಮಕಾತಿಗೆ ಅರ್ಹತೆಗಳು ಅಂತಿದೆ. ಇಲ್ಲಿ ನೀವು ಭಾರತೀಯ ನಾಗರಿಕರಾಗಿರ್ಬೇಕಾಗತ್ತೆ. ಅಭ್ಯರ್ಥಿಯು ಏನಂತಂದ್ರೆ ಮಾನಸಿಕವಾಗಿ ದೈಹಿಕ ಆರೋಗ್ಯವಂತನಾಗಿರ್ಬೇಕಾಗತ್ತೆ. ಮತ್ತೆ ಅಭ್ಯರ್ಥಿಯು ನೇಮಕಾತಿ ಹೊಂದುವ ಹುದ್ದೆ ನಿರ್ವಹಿಸುವ ಸಾಮರ್ಥ್ಯನಾಗಿರ್ಬೇಕು. ನೀವು ಎಲ್ಲ ಕೆಲಸ ಮಾಡಕ್ ರೆಡಿ ಇರ್ಬೇಕಾಗತ್ತೆ. ನಿಗದಿತ ಶಿಕ್ಷಣ ಅರ್ಹತೆ ಜೊತೆಗೆ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರತಕ್ಕದ್ದು ಅಂತ ಇದೆ. ಇಲ್ಲಿ ಯಾವೆಲ್ಲ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತಂದು. ಇಲ್ಲಿ ಆಯ್ಕೆ ವಿಧಾನ ಏನಂತಂದ್ರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬೇಕಾಗತ್ತೆ.
ಇಲ್ಲಿ ಲಿಖಿತ ನೀವು ಯಾವ ತರ ಏನಂತ ರಿಟರ್ನ್ ಟೆಸ್ಟ್ ಇರುತ್ತೆ ನಿಮಗೆ. ರಿಟರ್ನ್ ಟೆಸ್ಟ್ ಅಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಜನರಲ್ ಇಂಗ್ಲಿಷ್ 25 ಅಂಕಗಳು. ಈ ಫಾರ್ಮಸಿಸ್ಟ್ ಹೇಳ್ತಿರೋದು ನಾನು. ಫಾರ್ಮಸಿಸ್ಟ್ ಮತ್ತೆ ಪ್ರಥಮ ದರ್ಜೆ ಮತ್ತು ವಿಕ್ರೇಚಕರಿಗೆ ಎಲ್ಲ ಒಂದೇ ತರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಸಾಮಾನ್ಯ ಜ್ಞಾನ 25 ಅಂಕಗಳು, ಸಹಕಾರಿ ವಿಷಯ 50 ಅಂಕಗಳು, ಭಾರತ ಸಂವಿಧಾನ 25 ಅಂಕಗಳು, ಒಟ್ಟು ಬಂದ್ಬಿಟ್ಟು 200 ಅಂಕಗಳ ಪರೀಕ್ಷೆ ಇರುತ್ತೆ ನಿಮಗೆ. ನೀವು ಈ ಕಾಲ್ ಲೆಟರ್ ನ ಈ ವೆಬ್ಸೈಟ್ ಲಿಂಕ್ ಮೇಲೆ ರೀಚ್ ಮಾಡ್ಬೇಕಂತ ನೀವು ಡೌನ್ಲೋಡ್ ಮಾಡಬಹುದಾಗುತ್ತೆ. ಇಲ್ಲಿ ನೀವೆಲ್ಲ ನೋಡ್ಕೋಬಹುದು, ಈ ನೋಟಿಫಿಕೇಶನ್ ನ ಡೀಪ್ ಆಗಿ ಓದ್ಕೋಬಹುದು. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಯಾವ ಈ ವೆಬ್ಸೈಟ್ ಬಂದ್ ರೀಚ್ ಆದ್ರೆ ಇಲ್ಲಿ ನಿಮ್ಗೆ ನೋಡ್ಕೋಬಹುದು ಯಾವ ತರ ಅಪ್ಲೈ ಮಾಡಬಹುದು ಅಂತಂದು. ಇಲ್ಲಿ ಕ್ಲಿಕ್ ಹಿಯರ್ ಟು ಸ್ಟೆಪ್ಸ್ ಫಾಲೋವಿಂಗ್ ಅಂತಂದಿದೆ. ಫಾಲೋಡ್ ಬೈ ವೈಲ್ ರಿಜಿಸ್ಟ್ರಿಂಗ್ ಅಂಡ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಇದೆ. ನೀವು ವೆಬ್ಸೈಟ್ ಗೆ ರೀಚ್ ಆದಾಗ ನೀವು ಏನಂತಂದ್ರೆ ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕಾಗತ್ತೆ. ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ. ನಿಮ್ಮ ಬೇಸಿಕ್ ಡೀಟೇಲ್ಸ್, ಫುಲ್ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಎಲ್ಲ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಮಾಡಿದಾಗ ನೀವು ಮತ್ತೇನಂತಂದ್ರೆ ಮತ್ತೆ ನೀವು ಲಾಗಿನ್ ಮತ್ತೆ ರಿಜಿಸ್ಟ್ರೇಷನ್ ಮಾಡಾದ ತಕ್ಷಣ ನೀವು ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಬೇಕಾಗತ್ತೆ. ನಿಮ್ಮ ಪರ್ಸನಲ್ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಎಲ್ಲಾ ತರದ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಈ ಎಲ್ಲ ಡೀಟೇಲ್ಸ್ ನ ಫಿಲ್ ಅಪ್ ಮಾಡಿದ ತಕ್ಷಣ ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕಂತಿದ್ರ ಅವೆಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ನೆಲ್ಲ ಫಿಲ್ ಅಪ್ ಮಾಡಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್, ರಿಸರ್ವೇಶನ್ಸ್, ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕತ್ತೆ. ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೋಡ್ ಮಾಡ್ಬೇಕತ್ತೆ. ಅದೇ ತರ ನೆಕ್ಸ್ಟ್ ಏನಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಸ್ಟೆಪ್ 6 ಅಲ್ಲಿ ಏನಂತಂದ್ರೆ ನೀವು ಏನಾದ್ರೂ ತಪ್ಪಿದಲ್ಲಿ ಎಡಿಟ್ ಮಾಡಬಹುದು, ಇಲ್ಲ ಅಂತಂದ್ರೆ ಫೈನಲ್ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಲಾಸ್ಟಿಗೆ 7th ಸ್ಟೆಪ್ ಅಲ್ಲಿ ಏನಂತಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡೋದಕ್ಕಂತ ಅಪ್ಲಿಕೇಶನ್ ನ ಪ್ರಿವ್ಯೂ ಮಾಡಿ ಪ್ರಿಂಟ್ಔಟ್ ತಗೋಬೇಕಾಗತ್ತೆ. ಈ ರೀತಿ ನೀವು ಕರ್ನಾಟಕ ಸ್ಟೇಟ್ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್ ಅಲ್ಲಿ ವೇಕೆನ್ಸೀಸ್ ಇರೋರಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.